ಓಕೆ. ಇಲ್ಲ, ನಾನು ತುಂಬಾ ಕಮರ್ಷಿಯಲ್ ಸಿನಿಮಾ ಮಾಡಿದ್ದೀನಿ. ಒಂದು 80% ಕಮರ್ಷಿಯಲ್ ಸಿನಿಮಾ, 20% ಕಾಂಟೆಂಟ್ ಅಂತ ಅನ್ಕೊಂಡಿದ್ದೀನಿ. ಬಟ್ ರಿಯಾಲಿಟಿ ಏನು ಅಂದ್ರೆ, ಕಮರ್ಷಿಯಲ್ ಸಿನಿಮಾ ಇರೋದೇ ಕಂಟೆಂಟ್ ಇದ್ರೇನೆ ಅದು ಕಮರ್ಷಿಯಲ್ ಸಿನಿಮಾ ಆಗೋದು. ಕರೆಕ್ಟ್. ಮುಂಚೆ ಹೇಳ್ತಿದ್ರು ಆರ್ಟ್ ಸಿನಿಮಾ ಅಂಡ್ ಕಮರ್ಷಿಯಲ್ ಸಿನಿಮಾ ಅಂತ. ಇವಾಗ ಏನಿಲ್ಲ, OTT ಬಂದಿದೆ, ಕಂಟೆಂಟ್ ಸಿನಿಮಾ, ಅದೇ ಆರ್ಟ್ ಸಿನಿಮಾ, ಕಂಟೆಂಟ್ ಸಿನಿಮಾ ಅಂಡ್ ಕಮರ್ಷಿಯಲ್ ಸಿನಿಮಾ ಅಂತ ಆಗೋಗಿದೆ. ಟರ್ಮ್ಸ್ ಚೇಂಜ್ ಆಗಿದೆ, ಬಟ್ ಬಿಸ್ನೆಸ್ಸು ಆಮೇಲೆ ಏನು ಹೇಳ್ತಾರೆ ರೀಚು ಅದೆಲ್ಲ ಸೇಮ್ ಆಗಿದೆ. ಐ ಥಿಂಕ್ ಇವಾಗ OTT ಬಂದಾದ್ಮೇಲೆ, ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್ ಬಂದಾದ್ಮೇಲೆ, ಅಫ್ಕೋರ್ಸ್ ಆ ಒಂದು ಕೋವಿಡ್ ಪೀರಿಯಡ್ ಇತ್ತಲ್ವಾ, ಆವಾಗ ಎಲ್ರೂ ಕಾಂಟೆಂಟ್ ಡ್ರಿವನ್ ಸಿನಿಮಾ, ವೆಬ್ ಸೀರೀಸ್ ನೋಡೋಣ ಅಂದ್ರೆ ಒಂದು ಸ್ವಲ್ಪ ಶಿಫ್ಟ್ ಆಗೋಯ್ತು ಏನೋ ಒಂದು ಅಲ್ವಾ. ಅದಾದ ಮೇಲೆ ಕಮರ್ಷಿಯಲ್ ಸಿನಿಮಾಗಳಲ್ಲೂ ಎಕ್ಸ್ಟ್ರಾ ಕಾಂಟೆಂಟ್ ಬರಕ್ ಶುರು ಆಯ್ತು ಅಂತ ನನ್ನ ನಂಬಿಕೆ. ನಾನು ಅಬ್ಸರ್ವ್ ಕೂಡ ಮಾಡಿದ್ದೀನಿ. ಐ ಡೋಂಟ್ ನೋ ಹೌ ಫಾರ್ ಐಮ್ ರೈಟ್ ಅಲ್ವಾ ಪ್ರಭು? ಯು ವಾಂಟ್ ಟು ಆನ್ಸರ್? ಬಟ್ ಕಾಂಟೆಂಟ್ ಸಿನಿಮಾ, ಪ್ರಭು ಅವರು ಲಾಸ್ಟ್ 2 ಮೂವೀಸ್ ಕಾಂಟೆಂಟ್ ಸಿನಿಮಾ ಅಂತಾನೆ ಹೇಳ್ಬೋದು. ಯು ವಾಂಟ್ ಟು ಆಡ್? ನನಗೆ ಆ್ಯಕ್ಚುಲಿ ಕಾಂಟೆಂಟ್ ಸಿನಿಮಾ, ಕಮರ್ಷಿಯಲ್ ಸಿನಿಮಾ ಅರ್ಥ ಆಗಲ್ಲ. ಆನೆಸ್ಟ್ಲಿ ನನಗೆ ಅರ್ಥ ಆಗೋದಿಷ್ಟೇ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಗುಡ್ ಸಿನಿಮಾ ಆ್ಯಂಡ್ ಬ್ಯಾಡ್ ಸಿನಿಮಾ ಅಷ್ಟೇ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಕಂಟೆಂಟ್ ಆರ್ ಕಮರ್ಷಿಯಲ್ ವಾಟ್ ಎವರ್ ಎಲಿಮೆಂಟ್ಸ್ ಹಾಕಿದ್ರು ಅಲ್ಟಿಮೇಟ್ಲಿ ಒಂದು ಸಿನಿಮಾ ಅನ್ನೋದು ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ನಾನು ನನ್ನ ಲಾಸ್ಟ್ ಇಯರಲ್ಲಿ ರಿಲೀಸ್ ಆಗಿರೋಂಥ 2 ಸಿನಿಮಾ, ಪರ್ಟಿಕ್ಯುಲರ್ಲಿ ಮರ್ಫಿ ಆಗಲಿ, ಮರ್ಯಾದೆ ಪ್ರಶ್ನೆ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡಬೇಕು. ಜನ ನೋಡಿದ್ರೆ ಅದನ್ನು ಒಂದಿಷ್ಟು ಇಂಟ್ರಿಗಿಂಗ್ ಫ್ಯಾಕ್ಟರ್ ಇರಬೇಕು, ಒಂದಿಷ್ಟು ಹೊಸ ಎಲಿಮೆಂಟ್ಸ್, ಒಂದು ಯೂನಿಕ್ನೆಸ್ಸನ್ನು ಪ್ಲೇಸ್ ಮಾಡಬೇಕಂತ ನನ್ನ ಆಸೆ ಇದ್ದಿದ್ದು. ಇದೇ ಥರದ ಸಿನಿಮಾದಲ್ಲಿ ನಾನು ಪಾರ್ಟ್ ಆಗಬೇಕಂತ ನನ್ನ ಆಸೆ ಇದ್ದಿದ್ದು. ಸೊ ಐ ಬಿಲೀವ್ ದೋಸ್ ಆರ್ ಗುಡ್ ಸಿನಿಮಾಸ್. ಆ್ಯಂಡ್ ಚೂಮಂತರ್ ಕೂಡ ಅಷ್ಟೇ. ಒಂದು ಸಿನಿಮಾ ಅಂತ ಹೇಳಿದಾಗ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡಬೇಕು. ಸರ್ ಆವಾಗಲೇ ಹೇಳ್ದಂಗೆ ವಿಜುವಲಿ ಆರ್ ಇವನ್ ದ ಆಡಿಯೋ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಕೊಡೋಂಥ ಒಂದು ಸಿನಿಮಾಗಳಿದು. ಸೊ ಹಾಗಾಗಿ ಐ ಬಿಲೀವ್ ಅಗೇನ್ ಕಮರ್ಷಿಯಲ್ ಕಂಟೆಂಟ್ ಹೇಳೋದಕ್ಕಿಂತ ಗುಡ್ ಆರ್ ಬ್ಯಾಡ್ ಸಿನಿಮಾ, ಅಂಡ್ ದಿಸ್ ಇಸ್ ಅ ವೆರಿ ಗುಡ್ ಸಿನಿಮಾ. ಇದು ಸಾರಿ ಪ್ರಭು, ಇದು ಪ್ಯಾಕೇಜಿಂಗ್ ಆಗಿರೋದು ಕಮರ್ಷಿಯಲ್ ಸಿನಿಮಾ. ಇಟ್ ಈಸ್ ಅ ಕಮರ್ಷಿಯಲ್ ಸಿನಿಮಾ ಬಿಕಾಸ್ ಕಮರ್ಷಿಯಲ್ ಸ್ಟಾರ್ ಇಸ್ ದೇರ್ ಅಂಡ್ ನಾವೆಲ್ಲರೂ ಕೂಡ ಆಲ್ ಕಮರ್ಷಿಯಲ್ ಆಕ್ಟರ್ಸ್. ಆನೆಸ್ಟ್ಲಿ ಸಿನಿಮಾ at the end of the day is business, commerciality. So Chumantar is a commercial film, pakka commercial film with great content ಅಂತ ಹೇಳ್ಬೋದು.